ಮಾಜಿ ಸಚಿವರಾಗಿರುವಂತಹ ಪ್ರಭು ಚವ್ಹಾಣ್ ಅವರು ವಿಜೇಂದ್ರ ಅವರ ಕಾಲಿಗೆ ಬಿದ್ದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದು ಕೂಡ ವೇದಿಕೆ ಮೇಲೆ ಭಾಷಣ ಮಾಡ್ತಾ ಇರುವಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಕಾಲಿಗೆ ಬಿದ್ದಿದ್ದಾರೆ ಪ್ರಭು ಚವ್ಹಾಣ್. 2024ರಲ್ಲಿ ಒಳ್ಳೆಯ ಅಭ್ಯರ್ಥಿಯನ್ನ ತನ್ನಿ ಅಂತ ವಿಜೇಂದ್ರಗೆ ನಮಸ್ಕಾರವನ್ನ ಮಾಡಿದ್ದಾರೆ. 10 ವರ್ಷಗಳಿಂದ ನನಗೆ ಅನ್ಯಾಯ ಆಗಿದೆ. ಪರೋಕ್ಷವಾಗಿ ಕೇಂದ್ರ ಸಚಿವ ಭಗವಂತ್ ಖೂಬಾ ವಿರುದ್ಧ ಇಲ್ಲಿ ಅಸಮಾಧಾನವನ್ನ ಹೊರಹಾಕಿರೋದು ಪ್ರಭು ಚವ್ಹಾಣ್ ಅವರು. ಬೀದರ್ನಲ್ಲಿ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಹಾಗೂ ರಾಜ್ಯಾಧ್ಯಕ್ಷರ ಅಭಿನಂದನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿದೆ. ಭಾಷಣ ಮಾಡ್ತಾ ಇರುವಾಗಲೇ ರಾಜ್ಯಾಧ್ಯಕ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜೇಂದ್ರ ಅವರ ಕಾಲಿಗೆ ಬಿದ್ದಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಭಗವಂತ್ ಖೂಬಾ ಅವರ ವಿರುದ್ಧ ಅಸಮಾಧಾನವನ್ನು ಕೂಡ ಇಲ್ಲಿ ಪ್ರಭು ಚವ್ಹಾಣ್ ಅವರು ಹೊರ ಹಾಕಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ. ನೀವು ಕೂಡ ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಈ ಕಾರ್ಯಕ್ರಮ ನಡೆದಿದ್ದು ಬೀದರ್ ಜಿಲ್ಲೆಯಲ್ಲಿ. ಬೀದರ್ನಲ್ಲಿ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಹಾಗೆಯೇ ರಾಜ್ಯಾಧ್ಯಕ್ಷರನ್ನ ಅಭಿನಂದಿಸುವಂಥ ಕೆಲಸವನ್ನ ಇವತ್ತು ಮಾಡಲಾಗಿತ್ತು. ವೇದಿಕೆ ಮೇಲೆ ಸಾಕಷ್ಟು ನಾಯಕರು ಇದ್ರು. ಪ್ರಭು ಚವ್ಹಾಣ್ ಭಾಷಣ ಮಾಡ್ತಾ ಇದ್ರು. ಭಾಷಣ ಮಾಡ್ತಾ ಏಕಾಏಕಿ ಮೈಕ್ ಬಿಟ್ಟು ಬರ್ತಾರೆ. ಮೈಕ್ ಬಿಟ್ಟು ಬಂದು ವಿಜೇಂದ್ರ ಅವರ ಕಾಲಿಗೆ ನಮಸ್ಕಾರವನ್ನ ಮಾಡ್ತಾರೆ. ಪರೋಕ್ಷವಾಗಿ ಇಲ್ಲಿ ಭಗವಂತ್ ಖೂಬಾ ಕೇಂದ್ರ ಸಚಿವ ಅವರ ವಿರುದ್ಧ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ. 10 ವರ್ಷಗಳಿಂದ ನಿರಂತರವಾಗಿ ನನಗೆ ಅನ್ಯಾಯ ಆಗ್ತಾ ಇದೆ. ಈ ಬಾರಿ ಆದರೂ ಒಳ್ಳೆಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ. ಕಾರ್ಯಕರ್ತರನ್ನ ಜೈಲಿಗೆ ಕಳುಹಿಸೋರು ಬೇಡ. ಕಾರ್ಯಕರ್ತರಿಂದಲೇ ನಮ್ಮ ಪಕ್ಷ ಇದೆ, ನಾವಿದ್ದೇವೆ. ಕಾರ್ಯಕರ್ತರನ್ನ ಗೌರವಿಸೋರಿಗೆ ಟಿಕೆಟ್ ಕೊಡಿ ಅಂತೇಳಿ ಪ್ರಭು ಚವ್ಹಾಣ್ ಅವರು ಕೇಳಿಕೊಂಡಿದ್ದಾರೆ. ನಾನು ಯಾವತ್ತೂ ಶಾಸಕ ಎಂದುಕೊಂಡಿಲ್ಲ, ಬಿಜೆಪಿ ಕಾರ್ಯಕರ್ತನಾಗಿದ್ದೇನೆ. 2024ಕ್ಕೆ ಒಳ್ಳೆಯ ಕ್ಯಾಂಡಿಡೇಟ್ ತನ್ನಿ ಅಂತೇಳಿ ವಿಜೇಂದ್ರ ಅವರ ಕಾಲಿಗೆ ಪ್ರಭು ಚವ್ಹಾಣ್ ಮಾಜಿ ಸಚಿವ ಬಿದ್ದಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಪ್ರಭು ಚವ್ಹಾಣ್ ಅವರು ವಿಜೇಂದ್ರ ಅವರಿಗೆ ಕಾಲಿಗೆ ಬಿದ್ದಿದ್ದಾರೆ. ವಿಜೇಂದ್ರ ಅವರ ಕಾಲಿಗೆ ಬಿದ್ದಿದ್ದಾರೆ. ಈ ವೇಳೆ ಏನ್ ಕೇಳ್ಕೊಂಡ್ರು? ಸಪತ್ ಇದು ಬೀದರ್ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರ ಪದಗ್ರಹಣ ಅಧಿಕಾರ ಹಸ್ತಾಂತರ ಮತ್ತು ಪದಗ್ರಹಣ ಕಾರ್ಯಕ್ರಮಕ್ಕೆ ಗೊತ್ತು ಕಲಬುರಗಿ ಮೂಲಕವಾಗಿ ಬೀದರ್ಗೆ ಬಂದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಬೀದರ್ ನಗರದ ಗಣೇಶ್ ಮೈದಾನ ಏನಿದೆ ಮೈದಾನದಲ್ಲಿ ಬೃಹತ್ ಕಾರ್ಯಕರ್ತರ ಸಮಾವೇಶವನ್ನ ಆಯೋಜಿಸಿ ಅಲ್ಲಿ ವೇದಿಕೆಯಲ್ಲಿ ಜಿಲ್ಲೆಯ ಶಾಸಕರಿರ್ಬೋದು, ಬಿಜೆಪಿ ಮುಖಂಡರಿರ್ಬೋದು, ಕೇಂದ್ರ ಸಚಿವ ಭಗವಂತ್ ಖೂಬಾ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿದ್ದರು. ಮುಂದಿನ ದಿನಗಳಲ್ಲಿ ಬಿಜೆಪಿ ಬೀದರ್ ಜಿಲ್ಲೆಯಲ್ಲಿ ಬಲವಾದಂತಹ ಅಭ್ಯರ್ಥಿಯನ್ನ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಇಳಿಸಬೇಕು. ಯಾವುದೇ ಕಾರಣಕ್ಕೂ ಈ ಭಗವಂತ್ ಖೂಬಾ ಅವರ ಹೆಸರು ಉಲ್ಲೇಖ ಮಾಡದೆ ಹೊಸ ಅಭ್ಯರ್ಥಿ, ಒಳ್ಳೆ ಅಭ್ಯರ್ಥಿಯನ್ನ ಕೊಡಬೇಕು ಅನ್ನೋಂತಹ ಆಗ್ರಹವನ್ನ ಈ ಪ್ರಭು ಚವ್ಹಾಣ್ ಅವರು ವೇದಿಕೆಯಲ್ಲಿ ಮಾಡುತ್ತಾ ಭಾಷಣದ ವೇಳೆಯಲ್ಲೇ ವೇದಿಕೆಯಲ್ಲಿ ಕೂತಿದ್ದಂತಹ ರಾಜ್ಯಾಧ್ಯಕ್ಷರಿದ್ದ ವಿಜೇಂದ್ರ ಅವರ ಕಾಲಿಗೆ ಹೋಗಿ ನಮಸ್ಕರಿಸುವ ಮೂಲಕ, ವೇದಿಕೆಗೆ ನಮಸ್ಕಾರ ಮಾಡುವ ಮೂಲಕ ಎಲ್ಲೋ ಒಂದ್ ಕಡೆ ಭಗವಂತ್ ಖೂಬಾ ಅವರ ಮೇಲೆ ಅವರ ಏನು ಮುನಿಸಿದೆ ಆ ಮುನಿಸನ್ನ ಹೊರ ಹಾಕಿರುವಂತಕ್ಕಂಥದ್ದು. ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಬೀದರ್ ಜಿಲ್ಲೆಯಾದ್ಯಂತ ಬಿಜೆಪಿ ವಿರುದ್ಧ ಅಲೆ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುವುದರಿಂದ ಅಭ್ಯರ್ಥಿಯ ಬದಲಾವಣೆ ಅಗತ್ಯವಾಗಿದೆ ಅನ್ನುವಂತಹ ಒತ್ತಾಯದ ಒಂದು ಕೂಗು ಕೂಡ ಈ ವೇದಿಕೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ 32 ಜನ ಆಕಾಂಕ್ಷಿಗಳಿದ್ದಾರೆ ಈಗಾಗಲೇ ಬೀದರ್ ಜಿಲ್ಲಾ ಲೋಕಸಭಾ ಅಭ್ಯರ್ಥಿ ಕಣಕ್ಕೆ ರೇಸ್ನಲ್ಲಿ.
ಸೊ ಮುಂಬರುವಂತಹ ಲೋಕಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿ ಬದಲಾವಣೆ ಮಾಡಬೇಕು ಅನ್ನೋಂತಹ ಕೂಗು ಕೂಡ ಈ ಹಿಂದೆ ಕೂಡ ಅಲ್ಲಲ್ಲಿ ಬೆಂಗಳೂರಿನ ಏನು ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಸಭೆಯಲ್ಲಿ ಕೂಡ ಪ್ರಭು ಚವ್ಹಾಣ್ ಆದಿಯಾಗಿ ಎಲ್ಲರೂ ಕೂಡ ಮಾಡಿದ್ದಾರೆ ಅನ್ನೋಂತಹ ಸುದ್ದಿ ಈ ಹಿಂದೆ ಆಗಿತ್ತು. ಈಗ ಮತ್ತೆ ಪ್ರಭು ಚವ್ಹಾಣ್ ಅವರು ಬಹಿರಂಗವಾದಂತಹ ವೇದಿಕೆಯಲ್ಲಿ ಕಾರ್ಯಕರ್ತರ ಸಮ್ಮುಖದಲ್ಲಿ ಈ ರೀತಿಯಾದಂತಹ ರಾಜ್ಯಾಧ್ಯಕ್ಷರ ಕಾಲಿಗೆ ಬೀಳುವಂತದ್ದು ಇದು ಕೂಡ ಎಲ್ಲೋ ಒಂದ್ ಕಡೆ ಅವರ ಏನು ಅವರ ಇಬ್ಬರ ಮಧ್ಯೆ ಇದ್ದಂತಹ ಏನು ಗುದ್ದಾಟ ಇದೆ ಅದು ಬಯಲಾಗಿದೆ ಅನ್ನೋಂಥದ್ದು ಈ ಬಟಾ ಬಯಲಾಗಿದ್ದು ಈ ಹಿಂದೆ ಕೂಡ ಆಗಿದೆ. ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಭಗವಂತ್ ಖೂಬಾ ಅವರನ್ನ ನಾವು ಕೂಡಿಲ್ಲ ಅನ್ನೋಂತಹ ಮಾತನ್ನ ಪರೋಕ್ಷವಾಗಿ ಪ್ರಭು ಚವ್ಹಾಣ್ ಅವರು ಹೇಳಿರ್ತಕ್ಕಂಥದ್ದು. ಥ್ಯಾಂಕ್ ಯು ಅನಿಲ್ ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.